Let's go,
ಎರಡು ಅಂಶಗಳನ್ನು ನಾನು ಹೇಳಕ್ ಇಷ್ಟಪಡ್ತೀನಿ. ಮೊದಲನೇ ಅಂಶ, ಹುಡುಗ ಗಲಾಟೆ ಮಾಡ್ತಾವ್ರೆ ಅಂದ್ರೆ 31 ವರ್ಷಗಳ ನಂತರ ನಮ್ಮನ್ನ ಕರೆದಿದ್ದೀರಾ. ನೀವು ಕರೆದಿದ್ದು ಎಷ್ಟು ಅನುಕೂಲ ಆಯ್ತು ನಮ್ಗೆ ಅಂದ್ರೆ, ನಾವಿರ್ತಕ್ಕಂಥ ಎಲ್ಲ ಸ್ನೇಹಿತರು, ಆ ಸಂದರ್ಭದಲ್ಲಿ ಇದ್ದಂತ ನಾವು ಸ್ನೇಹಿತರುಗಳು ಬಹಳ ವರ್ಷ ಆಗಿದೆ, ನಮ್ಮಗಳ ಸಂಬಂಧ ಮಾಸಿ ಹೋಗ್ತಾ ಇತ್ತು ಅಂತ ನನ್ನ ಭಾವನೆ. SN ಆಗಿರಲಿ, DVK ಅವಾಗ ನೋಡಿದ್ದು ಬಹಳ 25-30 ವರ್ಷ ಆಯ್ತು. ನೆನಪಲ್ಲಿರೋದಷ್ಟೇ, ಮಾಸಿ ಹೋಗ್ತಾ ಇತ್ತು. ಕಾರಣ ಒಬ್ರಿಗೊಬ್ರು ನಾವು ಮೀಟ್ ಆಗ್ತಾ ಇರಲಿಲ್ಲ. ಮುಂದೆನೂ ಆಗ್ತಿದ್ವು ಇಲ್ವೋ ಗೊತ್ತಿಲ್ಲ. ಆದ್ರೆ ಮತ್ತೆ ಈ ಬ್ಯಾಚಿನ ಮಕ್ಕಳುಗಳು ನಮ್ಮನ್ನೆಲ್ಲ ಈ ಒಂದು ವೇದಿಕೆ ಮೇಲೆ ತಗೊಂಡ್ಬಂದ್ರಿ, ಹಳೆ ನೆನಪುಗಳನ್ನ ನಮ್ಗೆ ಮರುಕಳಿಸಿದ್ರಿ. ನಮ್ಮ ಸಂಬಂಧ ಇನ್ನು ಮುಂದೆ ಇನ್ನೂ ಹಚ್ಚ ಹಸಿರಾಗುತ್ತೆ. ಅದಕ್ಕೆ ಕಾರಣಕರ್ತರು ನೀವುಗಳಾಗಿರ್ತೀರ. ಎರಡನೇದಾಗಿ, ಗೆಸ್ಟ್ಗಳನ್ನ ಇಬ್ಬರನ್ನ ಕರೆದಿದ್ದೀರಾ. ಹುಳಿಕಲ್ ನಟರಾಜ್ ಸರ್, ಸಂತೋಷ್ ಹೆಗ್ಡೆ ಸರ್. ಸಾಮಾನ್ಯವಾಗಿ ಬೇರೆ ಬೇರೆ ಬ್ಯಾಚ್ಗಳಲ್ಲಿ ನಾನು ನೋಡಿದ್ದೀನಿ, ಬೇರೆ ಬೇರೆ ಕಡೆ ಸಿನಿಮಾ ನಟ ನಟಿಯರನ್ನ ಕರೆಸ್ತಾರೆ, ಅವ್ರ ಹತ್ರ ಆಡಿಸ್ತಾರೆ, ಕುಣಿಸ್ತಾರೆ, ನಾವು ಅವ್ರ ಮುಂದೆ ಸುಮ್ಮನೆ ಕೂತ್ಕೋಬೇಕಾಗಿತ್ತು. ಆದ್ರೆ ನೀವು ಕರೆದಿರೋಂಥ ಗೆಸ್ಟ್ಗಳು ಎಷ್ಟು ಯೋಚನೆ ಮಾಡಿ ಕರೆದಿದ್ದೀರಾ ನೀವು ಗೊತ್ತಾ? ಒಬ್ಬರಿಗೇನೊಬ್ರು ಧುರೀಣರು. ಇಡೀ ದೇಶದ ಒಂದು ಏನು ಕಲ್ಮಶವನ್ನ ತೊಳಿತಾ ಇರ್ತಕ್ಕಂಥ ಇಬ್ಬರು ವ್ಯಕ್ತಿಗಳು, ಅವರನ್ನ ಕರೆಸಿದಿರಲ್ಲ. ನಿಮ್ಮ ಸಂಸ್ಕಾರಕ್ಕೆ ಅದೇ ಸಾಕ್ಷಿ. ಅಷ್ಟು ಸಾಲದು ಅಂತಕ್ಕಂಥ ಭಾವನೆಯನ್ನ ವ್ಯಕ್ತಪಡಿಸ್ತಾ, ಒಬ್ಬ ವ್ಯಕ್ತಿ ಏನ್ ಮಾಡಬೇಕಂತೆ, ತುಂಬಾ ತಾಯಿಯನ್ನ ಪ್ರೀತಿಸ್ತಿದ್ನಂತೆ. ಸ್ವಲ್ಪ ದುಡ್ಡು ಜಾಸ್ತಿ ಇತ್ತು, ಸಿಕ್ಕಾಪಟ್ಟೆ ದುಡ್ಡು ಇತ್ತು. ತಾಯಿಯ ಒಂದು ಪ್ರತಿಮೆಯನ್ನ ಮಾಡ್ತಾನೆ ಅಮೃತ ಶಿಲೆಯಲ್ಲಿ. ಅಮೃತ ಶಿಲೆಯಲ್ಲಿ ತಾಯಿಯ ಒಂದು ಪ್ರತಿಮೆಯನ್ನ ಮಾಡ್ತಾನೆ. ಅವತ್ತು ಉದ್ಘಾಟನೆ ಮಾಡುವಾಗ ಒಂದು ಮಾತನ್ನ ಹೇಳ್ತಾನೆ ಆ ಪ್ರತಿಮೆ ಮುಂದೆ, ಅಮ್ಮ, ಇಲ್ಲಿಗೆ ನನ್ನ ಋಣ ತೀರ್ತು ಅಂತ ಅನ್ಕೊಂತೀನಿ. ಕಷ್ಟಪಟ್ಟು ದುಡಿದು ಒಂದು ಪ್ರತಿಮೆಯನ್ನ ಮಾಡಿಸಿದೀನಿ, ಕೋಟ್ಯಾಂತರ ರೂಪಾಯಿ ವೆಚ್ಚ ಆಗಿದೆ. ನನ್ನನ್ನ ನೀನು ಅರ್ಸಮ್ಮ, ನನ್ನ ಋಣ ಇವತ್ತಿಗೆ ತೀರ್ತು ಅಂತ ಅನ್ಕೊಂಡಿದ್ದೀನಿ ಇಂದ. ಆ ಕೋಟ್ಯಾಂತರ ರೂಪಾಯಿ ಇರ್ತಕ್ಕಂಥ ಪ್ರತಿಮೆ ಇದ್ದಕ್ಕಿದ್ದಂತೆ ಕುಸಿದು ಹೋಯ್ತಂತೆ. ಏನ್ ಬಂತು ಪ್ರಯೋಜನ? ಹಾಗೆ ಅವನಿಗೆ ಅರಿವಾಯ್ತು, ನಾನು ಏನೇ ಮಾಡಿದ್ರು ನಮ್ಮ ಅಮ್ಮನ ಋಣವನ್ನ ನಾನು ತೀರ್ಸಕ್ಕಾಗಲ್ಲ ಅಂತ. ಇದು ತಂದೆ ತಾಯಿ ಮತ್ತು ಗುರುವಿನ ನಡುವಿನ ಒಂದು ಸಂಬಂಧ. ವಿದ್ಯಾರ್ಥಿಗಳೇ,
ಒಂದು ಮಾತು ತುಂಬಾ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಚಿನ್ನ, ಒಡವೆ, ವಸ್ತ್ರ, ಬಂಗಾರ ಎಲ್ಲವನ್ನೂ ನಾವು ದುಡಿತೀವಿ, ಎಲ್ಲವನ್ನೂ ಸಂಗ್ರಹಣೆ ಮಾಡ್ತೀವಿ. ಆದ್ರೆ ಏನಾಗುತ್ತೆ ಗೊತ್ತಾ, ಅವುಗಳನ್ನ ನೋಡ್ಕೊಳ್ಳೋದಕ್ಕೆ ಕಾವಲುಗಾರರು ನಾವೇ ಆಗಿರ್ತೀವಿ. ಯಾಕೆ ಹೇಳಿ, ಬೀಗಲ್ಲೆಲ್ಲ ಒಡವೆಗಳಿದೆ, ಯಾರಾದ್ರೂ ನೆಂಟರು ಬಂದು ಅವು ಬೀಗ್ ತಗೊಂಡು ನಿಂತಿದ್ರೆ ನಿಮ್ ಗಮನ ಅಲ್ಲೇ. ಏನ್ ಮಾಡ್ತಾರಪ್ಪ, ಎತ್ತ ದುಡ್ದಿದ್ದು ಇವನೇ, ಕಷ್ಟಪಟ್ಟಿದ್ದೆಲ್ಲ ಇವನೇ, ಅಷ್ಟು ದುಡಿದು ಕಾವಲು ಇವನೇ ಆಗಿರ್ತಾನೆ. ಆದರೆ ನಾವು ಮಾಡಿದ ಪುಣ್ಯ, ನಾವು ಮಾಡಿದ ದಾನ ಧರ್ಮ, ನಾವು ನೀಡಿದ ವಿದ್ಯೆ, ಇವುಗಳು ನಮಗೆ ಕಾವಲಾಗಿರ್ತವೆ ಯಾವಾಗಲೂ. ಇದೇ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಆ ಒಂದು ನಿಟ್ಟಿನಲ್ಲಿ ನಡಿಬೇಕು. ನಡೀತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅತಿ ಅಡಚಣೆಗಳಾಗ್ತವೆ. ಕೆಲವರು ನೀನೇನು ಗಾಂಧಿನೇನು, ಕೆಲವನ್ನೆಲ್ಲ ಬಿಡೋ ಒಳ್ಳೇದು, ಬಾಳ ನಮ್ ಕಡೆ ಎಲ್ಲವೂ ಹೇಳ್ತಾರೆ. ಅದೇ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಒಂದು ಮಾತನ್ನ ಹೇಳ್ತಾರೆ, ಉರಿಯುವವರು ಉರಿಯಲಿ, ಉರಿಯುವವರು ಉರಿಯಲಿ, ಕುದಿಯುವವರು ಕುದಿಯಲಿ, ನೀನು ಮಾತ್ರ ಸುಮ್ಮನಿರು. ಉರಿಯುವವರು ಉರಿಯಲಿ, ಕುದಿಯುವವರು ಕುದಿಯಲಿ, ನೀನು ಮಾತ್ರ ಸುಮ್ಮನಿರು. ಉರಿಯುತ್ತಿರುವವರು ಬೂದಿಯಾಗುತ್ತಾರೆ, ಕುದಿಯುವವರು ಹಾಗೆ ಆಗುತ್ತಾರೆ, ನೀನು ಮಾತ್ರ ಹಾಗೆಯೇ ಇರುತ್ತೀಯ. ಎಂತಹ ಮಾತು! ಇವನ್ನೆಲ್ಲವನ್ನೂ ಸಹ ನಾವು ಮನಸ್ಸಲ್ಲಿ ಇಟ್ಕೊಂಡಾಗ ಒಳ್ಳೊಳ್ಳೆ ವಿಷಯಗಳನ್ನ ನೀವೆಲ್ಲ ತಗೊಂಡಿರೋದ್ರಿಂದಲೇ ಈ ಸಂಸ್ಕಾರ ನಿಮಗೆ ಬಂದಿರೋದು. ಮಾತಾಡಕ್ಕೆ ಇನ್ನೂ ಬೇಕಾದಷ್ಟಿದೆ ನಿಮ್ಗಳ ಜೊತೆಗೆ. ಬಟ್ ನಿಮ್ಮನ್ನೆಲ್ಲ ನೋಡಿದ್ಮೇಲೆ ತುಂಬಾ ಖುಷಿ ಆಯ್ತು, ನಿಜಕ್ಕೂ ಖುಷಿ ಆಯ್ತು. ಈ ಒಂದು ದಿನ ಚಿರಸ್ಮರಣೀಯ ದಿನ. ಇದು ಬಾಯಟ್ ಮಾಡಿ ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಚಿರಸ್ಮರಣೀಯ ದಿನನೇ ಇದು. ಯಾಕೆ ಅಂದ್ರೆ ಎಲ್ಲರನ್ನು ನೋಡೋ ಸೌಭಾಗ್ಯ, ಅವ್ರ ಜೊತೆನಲ್ಲಿ ಇನ್ನೂ ನನ್ನ 16 ವರ್ಷಗಳು ಅವ್ರ ಜೊತೆ ಸಂಬಂಧಗಳನ್ನ ಇಟ್ಕೊಳ್ಬೇಕು ಅನ್ನೋ ಆಸೆ ಹುಟ್ಟಿಸಿದ್ದು ನಿಮ್ಮ ಪಟ ಕೇಳಿಲ್ಲ. ಅವ್ರ ಹತ್ರ ಒಂದು 6 ತಿಂಗಳು 1 ವರ್ಷ ಇದ್ರೆ ಅಷ್ಟೇ ಹೊಟ್ಟೋಗ್ರು. ನಮ್ಗೆ 9 to 10 ಅವ್ರು ಇರಲಿಲ್ಲ. ಕೊನೆವರೆಗೂ ನಮ್ಗಿದ್ದವರು ENK ಸರ್, ಮತ್ತೆ ಶಿವಾಜಿ ಸರ್, ರವಿಗೌಡರು, ಮತ್ತೆ ದೊಡ್ಡಗೌಡರು ಕಂಪಲ್ಸರಿ ಇದ್ದವರು, ಅವರೇ ಇದ್ದಂಥವ್ರು. ಮತ್ತೆ ನಾಗರಾಜ್ ಸರ್ ಕೊನೆವರೆಗೂ ಇದ್ರು. ಬೇರೆ ಹೊಟ್ಟೋಗ್ರು. ನಾವು ಇನ್ನು ಕೇಳಬೇಕಿತ್ತು ಅಂತ ಅನಿಸಿತ್ತು ನಮಗೆ, ಆದ್ರೆ ಸಮಯದ ಅಭಾವ ಇದೆ. ಆಗಿದ್ದು ಕೂಡ ತುಂಬಾ ಅದ್ಭುತವಾಗಿ ನಮ್ಮನ್ನೆಲ್ಲವನ್ನು ಹಳೆಯ ಒಂದು ಪಾಠದ ನೆನಪನ್ನು ನಮಗೆ ತಂದುಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ವಂದನೆಗಳನ್ನು. ವಿದ್ಯಾರ್ಥಿ ವಿದ್ಯೆಯನ್ನ ಅರ್ಥಿಯಿಂದ ಬೇಡಿ ಬಂದವನು ಅಥವಾ ಕೋರಿ ಬಂದವನು ಅಂತ, ಬಯಸಿ ಬಂದವನು. ಗುರು ಅಂತಕ್ಕಂಥ 2 ಅಕ್ಷರದ ಅರ್ಥ ಅಂದ್ರೆ ಗು ಅಂದ್ರೆ ಗುಣಗಳನ್ನ, ರು ಅಂದ್ರೆ ರೂಢಿಸ್ತಕ್ಕಂಥವನು ಅಥವಾ ಬೆಳೆಸ್ತಕ್ಕಂಥವನು ಅಂತ ಅರ್ಥವನ್ನು ಕಲ್ಪಿಸ್ತದೆ. ಯಾವ ಗುಣಗಳನ್ನ? ವಿದ್ಯಾರ್ಥಿಯಲ್ಲಿ ತಾನು ಬಯಸಿರ್ತಕ್ಕಂಥ ಸಾಮರ್ಥ್ಯವುಳ್ಳ ಉತ್ತಮವಾಗಿರ್ತಕ್ಕಂಥ ಗುಣಗಳನ್ನ ಆ ವಿದ್ಯಾರ್ಥಿಯಲ್ಲಿ ನಾವು ಗುರು ರೂಢಿಸಿದ್ರೆ ಅಂದ್ರೆ ಗುರುಗಳ ಕರ್ತವ್ಯ ಸಾರ್ಥಕವಾಗ್ತದೆ ಅಂತ. ಗುರುವಿಲ್ಲದೆ ಯಾವ ವಿದ್ಯೆಯೂ ಕೂಡ ಸಾರ್ಥಕ ಆಗಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಬಲ್ಲವರು ಹೇಳ್ತಾರೆ. ಯಾಕೆ? ಯಾವುದೇ ವ್ಯಕ್ತಿ ಬರೀ ವಿದ್ಯಾರ್ಥಿನೇ ಅಲ್ಲ, ಯಾವುದೇ ವ್ಯಕ್ತಿ ಸಮಾಜದಲ್ಲಿ ಮುಂದೆ ಬರಬೇಕಾದ್ರೆ ಅಥವಾ ಅಭಿವೃದ್ಧಿ ಕಾರ್ಯವನ್ನು ಯಾವುದೇ ಒಂದು ಮಾಡಬೇಕಾದ್ರೆ ಮುಂದೆ ಒಂದು ಗುರಿ ಇರಬೇಕು, ಹಿಂದೆ ಒಬ್ಬ ಗುರು ಇರಬೇಕು. ಆ ಗುರುವಿನ ಆಶೀರ್ವಾದದಿಂದ ಮಾತ್ರ ಆತ ಅಭಿವೃದ್ಧಿಯನ್ನ ಕಾಣೋದಕ್ಕೆ ಸಾಧ್ಯ. ಗುರು ಇರ್ತಕ್ಕಂಥ ವಿದ್ಯೆ ಯಾವತ್ತೂ ಕೂಡ ಸಾಧಕ ಆಗೋದಿಲ್ಲ ಅಂತಕ್ಕಂಥದ್ದನ್ನ ಬಲ್ಲವರು ಹೇಳ್ತಾರೆ. ಸುಮಾರು 20 ವರ್ಷಗಳ ಕಾಲ ನಾನು ಈ ಶಾಲೆಯಲ್ಲೇ ಕೆಲಸ ಮಾಡಿದ್ದೀನಿ. ಒಂದೇ ಶಾಲೆಯಲ್ಲಿ 20 ವರ್ಷಗಳ ಕಾಲ ನಾನು ಈ ಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡಿದ್ದೀನಿ. ಇಲ್ಲೇ ರಿಟೈರ್ಡ್ ಆಗ್ತಿದ್ದ ಏನೋ ಒಂದು ಹೆಡ್ ಮಾಸ್ಟರ್ ಅಂತ ಒಂದು ಪ್ರಮೋಷನ್ ಕೊಟ್ಟು ನನ್ನ ಬೇರೆ ಕಡೆ ವರ್ಗ ಮಾಡಿದ್ರು. ಇಲ್ಲೇ ರಿಟೈರ್ಡ್ ಆಗ್ತಿತ್ತು ಏನೋ. ಆವತ್ತು ನನ್ನಿಂದ ಕಲಿತಂತ ವಿದ್ಯಾರ್ಥಿಗಳು ಇವತ್ತೆಲ್ಲವೂ ಕೂಡ ದೊಡ್ಡ ವಿದ್ಯೆ, ದೊಡ್ಡ ಹುದ್ದೆ ಎಲ್ಲವನ್ನು ಹೊಂದಿರತಕ್ಕಂಥ ಐಶ್ವರ್ಯವಂತರು ಇರಬಹುದು. ಕಲಿಸಿದಾತ ವರ್ಣ ಮಾತ್ರ ಗುರು ಅಂತಕ್ಕಂಥದ್ದನ್ನ ಯಾರು ಮರಿಬಾರ್ದು. ಯಾವ ಹಂತದಲ್ಲೇ ಕಲಿಸಿರಲಿ ಅವರು. ಕಲಿಸಿದಾತ ವರ್ಣ ಮಾತ್ರ ಗುರು, 2 ಅಕ್ಷರ ಕಲಿಸಿದ್ರು ಕೂಡ ಅವನ ಗುರುವಿನ ಸ್ಥಾನವನ್ನು ಹೊಂದಿರ್ತಾನೆ. ಆವತ್ತು ನನ್ನಿಂದ ಕಲಿತಂತ ವಿದ್ಯಾರ್ಥಿಗಳು ಇವತ್ತು ನಾನು ಅವರನ್ನ ಗೆಳೆಯರು ಅಂತ ಹೇಳಿ ಭಾವನೆ ಮಾಡ್ಕೊಳ್ತೀನಿ. ಶಿಷ್ಯರಲ್ಲ, ಗೆಳೆಯರು ಇವತ್ತಿಗೆ. ಯಾಕೆ ಅಂದ್ರೆ ವಿದ್ಯಾ ಗುರುಣಾಂ ಗುರು ವಿದ್ಯಾ ನಾಮ ನರಸ್ಯ ರೂಪಮಧಿಕಂ ಪ್ರಚನ್ನ ಗುಪ್ತಂ ಧನಂ ವಿದ್ಯಾ ಭೋಗಕರಿ ಯಶ ಸುಖಕರಿ ವಿದ್ಯಾ ಗುರುಣಾಂ ಗುರು.
ಯಾವ ಶಕ್ತಿಗೂ ಕೂಡ ಇಲ್ಲ. ಇಷ್ಟಪಡ್ತೀನಿ. ನೋಡಿ, ನಾನು ಸುಮಾರು 34 ವರ್ಷಗಳ ಕಾಲ ಈ ಶಿಕ್ಷಕ ವೃತ್ತಿಯನ್ನು ಮಾಡಿದ್ದೇನೆ. ಈ ಒಂದು ವೃತ್ತಿ ನನಗೆ ಸಂತೃಪ್ತಿಯನ್ನು ತಂದುಕೊಟ್ಟಿದೆ. ನಾನು ಇವತ್ತು ನೀವೆಲ್ಲರೂ ನನ್ನೆಲ್ಲ ಗುರು ಸ್ಥಾನದಲ್ಲಿ ಇವತ್ತು ನನಗೆ ಸನ್ಮಾನ ಮಾಡ್ತಾ ಇದ್ದೀರಿ. ಹಾಗೆಯೇ ನನ್ನನ್ನು ಈ ಗುರುವಾಗಿ ಮಾಡಿದಂತಹ ನನ್ನ ಪ್ರಾಥಮಿಕ ಶಾಲೆಯಿಂದ ಹಿಡಿದು ನನ್ನ ಸ್ನಾತಕೋತ್ತರ ಪದವಿ ತನಕ ನನಗೆ ಪಾಠವನ್ನು ಹೇಳಿಕೊಟ್ಟಂತಹ, ನನಗೆ ಬೋಧನೆಯನ್ನು ಮಾಡಿದಂತಹ ಎಲ್ಲ ಶಿಕ್ಷಕರನ್ನು ಸ್ಮರಿಸಿಕೊಳ್ಳುವುದು, ಅವರಿಗೆ ಕೃತಜ್ಞತೆಯನ್ನು ತೋರುವುದು ನನ್ನ ಆದ್ಯ ಕರ್ತವ್ಯ. ಈ ಸಂದರ್ಭದಲ್ಲಿ ನಾನು ಸಹ ಅವರನ್ನು ಮನಸ್ಪೂರ್ವಕವಾಗಿ ಸ್ಮರಿಸ್ಕೊಳ್ತೀನಿ. ಮತ್ತೆ ನಾನು ಹೇಳುವಂಥದ್ದು ಈಗ ಎಷ್ಟೋ ಮಂದಿ ಇಲ್ಲಿ ಬೇರೆ ಬೇರೆ ವೃತ್ತಿಯಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಿ. ಕೆಲವರು ಪೊಲೀಸ್ ಇಲಾಖೆಯಲ್ಲಿದ್ದಾರೆ, ಬಹಳ ಮಂದಿ ಶಿಕ್ಷಕ ವೃತ್ತಿಯಲ್ಲಿದ್ದಾರೆ. ಅದರಲ್ಲೂ ಸಹ ಶಿಕ್ಷಕ ವೃತ್ತಿಯಲ್ಲಿದ್ದಂತಹ ಶಿಕ್ಷಕರಿಗೆ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ, ನಾವು ಶಿಕ್ಷಕರಾಗಿ ನಾವೊಂದು ತರಗತಿಗೆ ಪಾಠ ಮಾಡಿದಾಗ ಇವತ್ತು ನಾನು ಚೆನ್ನಾಗಿ ಪಾಠ ಮಾಡಿದೆ, ನಾನು ಮಾಡಿದಂತಹ ಪಾಠ ನನಗೆ ಇವತ್ತು ಸಂತೃಪ್ತಿ, ನಾನು ಚೆನ್ನಾಗಿ ಮಾಡಿದ್ದೀನಿ ಎಂಬಂತಹ ಮನೋಭಾವನೆ ನಮ್ಗೆ ಯಾವತ್ತೂ ಬರಬಾರ್ದು. ನಾನು ಮಾಡಿದಂತಹ ಪಾಠದಲ್ಲಿ, ನಾನು ಹೇಳಿದಂತಹ ವಿಷಯದಲ್ಲಿ ಏನು ಲೋಪದೋಷಗಳಿವೆ ಅನ್ನೋದನ್ನು ನಾವು ಇದು ಮಾಡಿ ಇನ್ನೂ ಇದಕ್ಕಿಂತಲೂ ಸಹ ನಾವು ಚೆನ್ನಾಗಿ ಇನ್ನೂ ಸಹ ಮಕ್ಕಳಿಗೆ ಪ್ರಾಮಾಣಿಕವಾಗಿ ಹೇಳಬೇಕು ಅನ್ನುವಂತಹ ಮನೋಭಾವನೆ ನಮ್ಮದಾಗಿರಬೇಕು. ಮತ್ತು ಶಿಕ್ಷಕರಾದಂಥವರು ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದಬೇಕಾಗುತ್ತೆ. ಆ ವೃತ್ತಿ ಮಾಡುವಂತಹವರು ಬೇರೆ 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 ಕೆಲಸಗಳಿದ್ದೇ ಇರ್ತವೆ. ಅವೆಲ್ಲವನ್ನೂ ಸಹ ಬದಿಗೊತ್ತಿ ಒಂದು ಪರಿಪೂರ್ಣವಾಗಿ ತಮ್ಮನ್ನು ತಾವು ಅಧ್ಯಯನ ತೊಡಗಿಸ್ಕೊಂಡಾಗ ಮಾತ್ರ ಒಬ್ಬ ಉತ್ತಮ ಶಿಕ್ಷಕನಾಗುವುದಕ್ಕೆ ಮಾತ್ರ ಸಾಧ್ಯ ಆಗ್ತದೋ ಅನುಭವನೆ. ಇವತ್ತು ನೀವು ಮಾಡಿದಂತಹ ಈ ಸನ್ಮಾನ ಇದು ಕೇವಲ ಆಡಂಬರದ ಒಂದು ಸಮಾರಂಭ ಆಗಿರಲಿಲ್ಲ. ಅದರಲ್ಲೂ ಸಹ ಇವತ್ತು ನಾವು ಕಂಡಂತಹ ಕಣ್ಣಾರೆ ನಾವು ನಮ್ಮ ಭರತಖಂಡದಲ್ಲಿ ಹಲವಾರು ಪುಣ್ಯಪುರುಷರು ಹಾದು ಹೋಗಿದ್ದಾರೆ, ಸಮಾಜ ಸುಧಾರಕರು ಹಾದು ಹೋಗಿದ್ದಾರೆ. ಇವತ್ತು ನಾವು ಕಣ್ಮುಂದೆ ಕಂಡಂತಹ ಸುಧಾರಕರಲ್ಲಿ ನನಗೆ ಹೆಚ್ಚಿಗೆ ನಾನು ಇಷ್ಟಪಡುವಂಥದ್ದು ಡಾಕ್ಟರ್ ಅಬ್ದುಲ್ ಕಲಾಂ. ಮತ್ತೆ ಇವತ್ತು ನಮ್ಮ ದೇಶದಲ್ಲಿ ಸಾಮಾಜಿಕ ರೋಗವಾದಂತಹ ಲಂಚಗುಳಿತನ ಇವನ್ನೆಲ್ಲವನ್ನೂ ಸಹ ಹೋಗಲಾಡಿಸಿ ಈ ಲಂಚಗೋರರಿಗೆ ಮತ್ತು ದುಷ್ಟ ರಾಜಕಾರಣಿಗಳಿಗೆ ಸಿಂಹ ಸ್ವಪ್ನವಾಗಿದ್ದಂತಹ ಒಳ್ಳೆ ಮಾನವೀಯ ಮೌಲ್ಯದ ಸಾಕಾರ ಮೂರ್ತಿಯಾದಂತಹ ಶ್ರೀ ಹೆಗಡೆ, ಸಂತೋಷ ಹೆಗಡೆ ಅವರನ್ನು ಕರೆಸಿದ್ರಲ್ಲ, ಅದು ನನಗೆ ತುಂಬನೇ ಮೆಚ್ಚುಗೆ ಆಯಿತು. ನಿಜವಾಗ್ಲೂ ಸಹ ನೀವು ಈ ಅತಿಥಿಗಳನ್ನು ಆಯ್ಕೆ ಮಾಡೋದ್ರಲ್ಲೂ ಸಹ ತುಂಬ ಜಾಗರೂಕರಾಗಿ ಬಹಳ ಜಾಗೃತರಾಗಿ ಈ ಕೆಲಸವನ್ನು ಮಾಡಿದ್ದೀರಿ. ಇವತ್ತು ನೀವು ಮಾಡಿದಂತಹ ಈ ಸನ್ಮಾನಕ್ಕೆ ನಾನು ತೃಪ್ತಿಪೂರ್ವಕವಾಗಿ ಎಲ್ಲರಿಗೂ ಸಹ ವಂದನೆಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ. ನಮ್ಮಿಬ್ಬರ ಚಿಂತನೆ, ನಮ್ಮಿಬ್ಬರ ದಾರಿ ಒಂದೇ ಅಂತ ಹೇಳಿ ಗೌರವಿಸ್ತಕ್ಕಂಥ ಹಿಂದೂ ಸಂಸ್ಕಾರ ಇವತ್ತು ಇಲ್ಲಿ ಭಾರತದಲ್ಲಿ ಹುಟ್ಟಿ ಇವತ್ತು ಯಾವ ಬ್ರಿಟಿಷ್ ನಾಡಿನಲ್ಲಿ ನಮ್ಮವರೇ ಆಡೋರಾಗಿದ್ದಾರೆ. ಆಯ್ತಾ? ಸೊ ಆದ್ರಿಂದ ಎಲ್ರಿಗೂ ನಮಸ್ಕಾರ ಮಾಡೋದು. ಈ ಕಿರಿಯರಿಗೆ, ದೊಡ್ಡವರಿಗೆ, ಚಿಕ್ಕವರಿಗೆ ನಮಗೇನು ನಮಸ್ಕಾರ ಮಾಡಿದ್ರೆ ಏನಾದ್ರು ನಮಗೇನ ಮುಕ್ಕಾಗುತ್ತಾ ಅಥವಾ ಏನು ಅವಮಾನ ಆಗುತ್ತಾ? ಇಲ್ಲ. ಆ ಚಿಕ್ಕವರಲ್ಲಿ ಅಗ್ನ ಇದ್ದಾಗ ನಾವು ನಮಸ್ಕಾರ ಮಾಡ್ಬೇಕಾ, ಧರ್ಮ ನಮ್ದಿರುತ್ತೆ. ತಿಳಿದವರು ಅಜ್ಞಾನಂ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಏನಂ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಇವತ್ತು ನಿಮ್ಗೆ ಅಷ್ಟೇ ನಾವು ಗುರುಗಳಲ್ಲ, ನಮಗೂ ಕೂಡ ಗುರುಗಳಿದ್ದಾರೆ, ಅವ್ರಿಗೂ ನಾವು ಸ್ಮರಿಸ್ಕೊಳ್ತೀವಿ. ಅಜ್ಞಾನದಲ್ಲಿ ಕತ್ತಲೆಯಲ್ಲಿದ್ದಂಥ ನಮ್ಮನ್ನ ಬೆಳಕಿನೆಡೆಗೆ ಕರೆದುಕೊಂಡಂತ ಹೋದಂತ ಚೈತನ್ಯ ಶಕ್ತಿ, ಅದು ಪ್ರತ್ಯಕ್ಷವಾಗಿರ್ತಕ್ಕಂಥ ದೇವರು ನೋಡದೆ ಹೋದ್ರು ದೇವರ ಸ್ವರೂಪದಲ್ಲಿರ್ತಕ್ಕಂಥ ಗುರು ನಮ್ಮನ್ನ ಅಜ್ಞಾನದಿಂದ ತೆಗೆದುಕೊಂಡೋಗಿ, ನಾವು ಅಜ್ಞಾನದಲ್ಲೇ ಇದ್ದರೆ ಎಲ್ಲೆಲ್ಲಿ ನಾವು ಏನೇನಾಗ್ತಿದ್ವೋ ಗೊತ್ತಿಲ್ಲ. ಅದು ನಮ್ಮನ್ನು ಸರಿಯಾಗಿ ನಮ್ಮ ಗುರುಗಳು ಸರಿಯಾಗಿ ತಿದ್ದಿ ಬುದ್ಧಿ ಹೇಳ್ತಿದ್ರೆ ಕಾಮ ಇದು ಸಾಮ ವೇದ ಯಾವೇನು ಕೆಲಸ ಮಾಡ್ತಿರ್ಲಿಲ್ಲ. ಈಗ ನಾವೇನ್ ಮಾಡ್ತೀವಿ,
ಒಳ್ಳೆ ಹಿತೋಪದೇಶನ ಹೇಳ್ತೀವಿ, ಮಕ್ಕಳಿಗೆ ಹೊಡೆದಿದ್ದೀವಿ, ಬೈದಿದ್ದೀವಿ, ಸಾಮ ಭೇದ ದಂಡ ಎಲ್ಲವನ್ನೂ ಉಪಯೋಗಿಸಿ ಅವನನ್ನು ಒಬ್ಬ ಮನುಷ್ಯನು ಮಾಡ್ತೀವಿ. ಈ ಕಗ್ಗಲ್ಲಿ ಬಿದ್ದಿದೆ ಅಂದ್ರೆ ಅದು ಅಲ್ಲೇ ಬಿದ್ದಿರುತ್ತೆ. ಶಿಲ್ಪಿ ಏನ್ ಮಾಡ್ತಾರೆ, ಹೊಡೆದು ಕೋಟ್ಯಾಂತರ ಶ್ರಮ ಪಟ್ಟು ಬೇಕಾದ ಸಮಯ ತಗೊಂಡು ಅದನ್ನ ತಿದ್ದಿ ಅದಕ್ಕೊಂದು ರೂಪ ಕೊಟ್ಟು ಎಲ್ಲರೂ ಕೈ ಮುಗಿಯುವಂಗೆ ಮಾಡ್ತಾರೆ, ಹೌದಲ್ವಾ? ಹಾಗೆ ಇವತ್ತು ಗುರುವಂದನ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ. ಇದು ದಶವಾರದ ಪುಣ್ಯ, ಈ ಜನರ ಪುಣ್ಯ. ಕಾರಣ ಇಷ್ಟೇ, ಇಲ್ಲಿ ಈ ಊರಿಗೆ ಒಂದು ವಿಶೇಷವಾದಂತ ಶಕ್ತಿ ಇದೆ. ಕಾರಣ ಇಲ್ಲಿಂದ ಒಂದು ಅಬಲೆಯಾದಂತ ಮಹಿಳೆಯ ಮಗಳು ರಾಷ್ಟ್ರ ಮಟ್ಟದಲ್ಲಿ ಅಭಿನೇತ್ರಿಯಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದು ಈ ಊರಿಗೆ ಕೀರ್ತಿ ತಂದಿದ್ದಾರೆ. ಅಂತ ಊರಿನಲ್ಲಿ ಅವರು ಕಟ್ಟಿಸಿರ್ತಕ್ಕಂಥ ಶಾಲೆಗೆ ದಶವಾರ ಅದು ಎಲ್ಲಿದೆ? ಕಮಿಷನರ್ ಹೇಳಿದ್ರು ದಶವಾರಕ್ಕೆ ಹೋಗ್ಬಿಡಪ್ಪ ನೀವು. 10/2/87 ನಾನು ಕಾಳೆಗೌಡರ ಜೊತೆಯಲ್ಲಿ ಇಬ್ರು ಬಂದಿವಿ. ಹಾಗೆ ಅದು ನೆನಪು. ಕಾರಣ ದಶವಾರ ಅಂದ್ರೆ ಇಲ್ಲಿ ಬಂದಾಗ ಗೊತ್ತಾಯ್ತು ಇದು ದೊಡ್ಡ ಪುಣ್ಯ ಭೂಮಿ, ಒಳ್ಳೆಯ ಚೆನ್ನಾಗಿ ಇಲ್ಲಿ ದೈವ ಇಲ್ಲಿ ಒಂದು ಕೊಡುಗೆ ಕೊಟ್ಟಿದ್ದಾರೆ ಅಂತ. ಸೊ ಹಾಗೆ ಅದರೊಟ್ಟಿಗೆ ನಾವು ಇದ್ದಂಥ ಕಾಲದಲ್ಲಿ ರಾಮಯ್ಯನವರು ಅಧ್ಯಕ್ಷರಿದ್ರು, ಲಿಂಗಯ್ಯನವರು ಬರ್ತಾ ಇದ್ರು. ಪಾಪ ಅವ್ರಿಗೆ ಶಾಲೆ ಚೆನ್ನಾಗಾಗ್ಬೇಕು. ನಮಗೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮಕ್ಕಳಿಗೆ ಅಲ್ಲಿಂದ ಇನ್ನೂ ಆಚೆಯಿಂದ ಬರ್ತಾ ಇದ್ದಾರೆ ಮಕ್ಕಳು. ಕೊನೆಗೆ ಶೆಡ್ ಹಾಕ್ಕೊಟ್ಟು, ನಾವು ಶೆಡ್ ಹಾಕೋದಕ್ಕೆ ಬಿಟ್ಟಿಲ್ಲ. ಅವ್ರು ಬೆನ್ನತ್ತಿ ಎತ್ತಿ ಶೆಡ್ ಹಾಕ್ಕೊಟ್ಟು ಎರಡು ರೂಮಲ್ಲಿ ಅಲ್ಲೂ ಪಾಠ ಮಾಡ್ತಾ ಇದ್ದಾರೆ, ಇಲ್ಲೂ ಪಾಠ ಮಾಡ್ತಾರೆ. ಅದೊಂದು ಯೋಗ, ಬೇರೆ ಮಾದರಿ ಆಗ್ಬೇಕು. ಸರ್ಕಾರ ನಾಚಿಕೆ ಪಡಬೇಕು ಅದನ್ನ ನೋಡಿ. ಇಂಥದ್ದೊಂದು ವ್ಯವಸ್ಥೆಯಲ್ಲಿ ಪಾಠ ಮಾಡ್ತಾ ಇದ್ದಾರೆ ಶಿಕ್ಷಕರು. ಮಕ್ಕಳು ಹಿಂಗಿದ್ದಾರೆ. ಆ ಊರಿನವರು ಅಷ್ಟು ಅರಿವನ್ನು ಮೂಡಿಸ್ಕೊಂಡು ಒಂದು ಒಳ್ಳೆ ಮಾಡಿದ ಅವ್ರ ಕೈ ಶಕ್ತಿ ಇರೋದು ಅಂತ ತಿಳ್ಕೊಳ್ಳಿ ಅಂತ. ಇಲ್ಲೆಲ್ಲ ಕಮಿಷನರ್ ಬಂದಿದ್ದಾರೆ, ಎಲ್ಲ ಡಿಡಿಗಳು ಬಂದಿದ್ದಾರೆ, ಜೆಡಿಗಳು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ನೋಡಿ, ನಾನು ಕಡಿಮೆ ಜನ ಇದ್ರು ಹಗಲು ರಾತ್ರಿ ದುಡಿತಕ್ಕಂಥ ಜನರೇ ನಾವೆಲ್ಲರೂ ಬ್ಯಾಚುಲರ್ಸ್ ಇದ್ವಿ. ನಮಗೊಂದು ಸಂಸ್ಕಾರ ಇತ್ತು, ನಮಗೊಂದು ವ್ಯಾಪ್ತಿ ಇತ್ತು. ಆ ವ್ಯಾಪ್ತಿ ಬಿಟ್ಟು ಆಚೆ ಹೋಗ್ತಿರ್ಲಿಲ್ಲ. ಆದ್ರೆ ನಮ್ಮ ಶಿಸ್ತಿನ ಸಿಪಾಯಿಗಳಾಗಿ ಕೆಲಸ ಮಾಡ್ತಾರೆ. ಅದರಿಂದ ನಮ್ಮ ಹುಡುಗರು ಕೂಡ ಇಲ್ಲಿ, ಮಕ್ಕಳು ಕೂಡ ಹಂಗೆ ಇದ್ರು. ಹಾಗೆ ನೀವು ಬರೀ ನಮ್ಮನ್ನಷ್ಟೇ ಸನ್ಮಾನ ಮಾಡಿಲ್ಲ, ನೀವು ನ್ಯಾಯ ದೇವತೆಯನ್ನ ಇಲ್ಲಿ ಕರೆಸಿದ್ರಿ. ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಯಾರೋ ಒಬ್ರು ಲಾಯರ್ ಕರೆದ್ರೆ ಬರೋದಿಲ್ಲ. ಇವತ್ತು ದುಡ್ಡು ಕೇಳ್ತಾನೆ ಇಲ್ಲಿ ಬರ್ಲಿಕ್ಕೆ. ಅವನಿಗೆ ಪ್ರಸಿದ್ಧಿ ಯಶಸ್ವಿ ಹೆಸರು ಬಂದಿದೆ ಅಂದ್ರೆ ಕರೆದ್ರೆ ಸಾಮಾನ್ಯ ಒಬ್ಬ ಫಿಲ್ಮ್ ಆಕ್ಟರ್ ದುಡ್ಡು ಕೇಳ್ತಾರೆ. ಬೇರೆಯವರು ಇದ್ದಾರೆ, ದುಡ್ಡು ತಗೊಂಡು ಬರೋರು ಇದ್ದಾರೆ, ಮಾತಾಡ್ತಾರೆ ಟಿವಿ ಒಳಗೆಲ್ಲ. ಅವ್ರಿಗೆ ದುಡ್ಡು ಕೊಡ್ಬೇಕು, ಕರ್ಕೊಂಡ್ಬರ್ಬೇಕು. ಇವರು ಪ್ರಾಮಾಣಿಕರು. ನ್ಯಾಯ ದೇವತೆ ಇಲ್ಲಿ ಬಂದಿದೆ, ನ್ಯಾಯಾಧೀಶರು ಬಂದಿದ್ದಾರೆ. ನೀವು ಅವರಿಗೆ ಸನ್ಮಾನ ಮಾಡಿದ್ರಿ, ಅವ್ರ ಕಡೆ ನಮಗೆ ಸನ್ಮಾನ ಮಾಡಿಸಿದ್ರಿ. ಇಡೀ ಭಾರತಕ್ಕೆ ಸನ್ಮಾನ ಮಾಡಿದಷ್ಟು ಯೋಗ ನಿಮಗೆ ಬಂದಿದೆ. ಇದಕ್ಕೆ ನೀವು ಡಬ್ಬ ಹೇಳಿರಿ ಮಕ್ಕಳೇ. ಯಾರು ಬೇಕಾದ್ರೂ ಬರ್ಬೋದು. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಬಂದಿದ್ದು ಅಷ್ಟು ಸುಲಭವಾದ ಕೆಲಸ. ಹಾಗೆಯೇ ನ್ಯಾಯಾಧೀಶರು ಹೇಳಿದಂತ ಮಾತು ಇಡೀ ನಮ್ಮ ಮಕ್ಕಳು ಇಷ್ಟು ಜನರು ಒಬ್ಬರಿಗಾದ್ರೂ ಅದು ಅರಿವು, 10 ಜನಕ್ಕಾದ್ರೂ ಅರಿವಿದ್ರೆ ಮುಂದೆ ಅವ್ರಿಗೂ ಯೋಗ ನ್ಯಾಯಾಧೀಶ ಆಗ್ತಕ್ಕಂಥ ಯೋಗ ಅವ್ರಿಗೆ ದೊರಕುತ್ತೆ. ಯಾಕೆಂದ್ರೆ ಇಲ್ಲಿ ಆಲಿಸುವವನು ಆಳಬಲ್ಲ ಅಂತ. ಕೇಳಕ್ಕೆ ಸಂಯಮ ಇದ್ರೆ ಏನ್ ಜೀವನದಲ್ಲಿ ಏನ್ ಸಾಧನೆ ಮಾಡ್ತಾರೆ? ಏನೂ ಸಾಧನೆ ಮಾಡಕ್ಕಾಗಲ್ಲ. ಬೆಟ್ಟ ಹತ್ತವರಿಗೆ ಅಡ್ಡ ಹತ್ತವರಿಗೆ ಬೆಟ್ಟ ಹತ್ತಿಸ್ಬೋದು, ಬೆಟ್ಟ ಹತ್ತವರಿಗೆ ಹಿಮಾಲಯ ಹತ್ತಿಸ್ಬೋದು, ಹೌದಲ್ವೇ? ಏನು ಅಂತಲ್ಲ, ಅಡ್ಡನೇ ಹತ್ತಕ್ಕಾಗ್ತಿದ್ರೆ ನಾವು ನಮ್ಮ ಮಕ್ಕಳನ್ನ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ನೋಡಿ ಇಲ್ಲಿ ಬಂದು ನನಗೆ ದುಃಖ ಆಗಿದ್ದ ಸಂಗತಿ ಅಂದ್ರೆ, ನೀವು ಸನ್ಮಾನ ಮಾಡಿ ಸಂತೋಷ ಆಯ್ತು, ದುಃಖನೂ ಆಯ್ತು. ಕಾರಣ ಇಷ್ಟೇ, ಇಂಥ ಒಂದು ಶಾಲೆ 10 ಕಿಲೋಮೀಟರ್ ನಡೆದುಕೊಂಡು ನಮ್ಮ ಶಾಲೆ ಬರ್ತಿದ್ರು ಮಕ್ಕಳು. ಅವಾಗ ರೋಡ್ ಇಲ್ಲ, ಏನಿಲ್ಲ, ಕಲ್ಲು. ಈ ಕೆಸಪುರ ಅಥವಾ ಇಲ್ಲಿ ಏನು ನಮ್ಮ ನಂಜಪ್ಪರ ಊರು, ಅಲ್ಲಿಂದ ಬರ್ಬೇಕಂದ್ರೆ ಕಷ್ಟ, ಬಹಳ ಕಷ್ಟ ಆಯ್ತು. ಮಕ್ಕಳೆಲ್ಲ ಕಾಲೆಲ್ಲ ಹೊಡೆದೋಗಿರೋದು. ಆದ್ರೆ ಇವತ್ತು ಇಲ್ಲಿ ಜೂನಿಯರ್ ಕಾಲೇಜ್ ಬರ್ಬೇಕಾಗಿತ್ತು, ಹೈಸ್ಕೂಲ್ ಬರ್ಬೇಕಾಗಿತ್ತು, ಬರೀ 40 ಜನ ಇದ್ದಾರೆ ಅಂದ್ರೆ ನೋವಿನ ಸಂಗತಿ, ದುಃಖದ ಸಂಗತಿ. ಇಲ್ಲೇ ಮಕ್ಕಳು ಏನಾಗ್ಬೇಕು, ಎಲ್ಲ ಬೆಂಗಳೂರು ಇದಕ್ಕೆ ಹೋಗ್ತಾರೆ, ಚನ್ನಪಟ್ಟಣಕ್ಕೆ. ಯಾಕೆಂದ್ರೆ ಅಲ್ಲಿ ಒಳ್ಳೆ ಭೌತಿಕವಾಗಿ ಒಳ್ಳೆ ಕಟ್ಟಡ ಇದೆ, ಒಳ್ಳೆ ಯೂನಿಫಾರ್ಮ್ ಕೊಟ್ಬಿಡ್ತಾರೆ. ನೀನು ದುಡ್ಡು ಇಸ್ಕೊಂಡೆ, ಅವ್ರದೆಲ್ಲ ದುಡ್ಡದು, ಸರ್ಕಾರ ದುಡ್ಡಲ್ಲ. ಮತ್ತೆ ನೀವು 80,000 ದುಡ್ಡು ಕಟ್ತೀರಿ.